ಅದಕ್ಕೆ ಇವತ್ತು ಹೆಂಗೆ ಪನ್ನೀರ್ ಮಸಾಲ ಮಾಡೋದು ನೋಡೋಣ ಬನ್ನಿ. ಅತ್ತಿ, ಪನ್ನೀರ್ ಮಸಾಲ ಮಾಡೋಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಹೇಳು ಬಾ. ಹೌದಾ, ಸರಿ ಬಾ. ಪನ್ನೀರ್ ಮಸಾಲ ಮಾಡುವುದಕ್ಕೆ ಬೇಕಾಗುವ ಸಾಮಗ್ರಿಗಳು: ಪನ್ನೀರ್, ಖಾರ ಪುಡಿ, ಹಸಿಮೆಣಸಿಕಾಯಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಟೊಮೊಟೊ, ಸ್ವಲ್ಪ ಕೊಬ್ಬರಿ ಹಾಕಬೇಕು, ಜಾಸ್ತಿ ಹಾಕಬಾರ್ದು ಕೊಬ್ಬರಿನ. ಮೆಣಸು, ಅದು ಖಾರ ಸ್ವಲ್ಪ, ನಮ್ಮ ಖಾರ ಪುಡಿ ಸ್ವಲ್ಪ ಖಾರ ಇಲ್ಲ, ಅದಕ್ಕೋಸ್ಕರ ಸ್ವಲ್ಪ ಮೆಣಸು ಹಾಕ್ತಿದ್ದೀನಿ. ಒಂದೇ ಲವಂಗ ಹಾಕಬೇಕು, ಒಂದು ಅರ್ಧ ಇಂಚು ಚಕ್ಕೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಮೊದಲು ಸ್ಟವ್ ಹಚ್ಚಬೇಕು. 1 ಸ್ಪೂನ್ ಎಣ್ಣೆ ಹಾಕಬೇಕು. ಪನ್ನೀರ್ ಫ್ರೈ ಮಾಡ್ಕೋಬೇಕು, ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಇಡಬೇಕು, ಸಣ್ಣ ಉರಿಯಲ್ಲಿ. ಸ್ವಲ್ಪ ಉಪ್ಪು ಹಾಕ್ತೀನಿ, ಸ್ವಲ್ಪ ಖಾರ ಪುಡಿ, ಸ್ವಲ್ಪ ಅರಿಶಿನ ಪುಡಿ. ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಒಲೆ ಜೋರಿಟ್ಟಿದ್ದೀನಿ, ಸ್ವಲ್ಪ ಒಲೆಗೆ ಫ್ರೈ ಮಾಡೋಣ. ಇದನ್ನು ಒಂದು ಪ್ಲೇಟಿಗೆ ಹಾಕೊಂಡು ಇಟ್ಕೊಳ್ಳಿ. ಮತ್ತೆ 1 ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ಆಗಲೇ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನೆಲ್ಲ ಈಗ ಫ್ರೈ ಮಾಡ್ತೀನಿ. ಹಸಿಮೆಣಸಿಕಾಯಿ, ಈರುಳ್ಳಿ, ಟೊಮೊಟೊ, ಚಕ್ಕೆ. ನೋಡಿ ಇಷ್ಟೇ ತೊಗೊಂಡಿದ್ದೀನಿ, ಜಾಸ್ತಿ ಮಸಾಲ ಹಾಕಿದರೆ ಟೇಸ್ಟ್ ಬರಲ್ಲ, ಸ್ವಲ್ಪನೇ ಹಾಕಬೇಕು. ನಾನು ಜಾಸ್ತಿ ಮಸಾಲನೂ ಹಾಕಲ್ಲ, ನಮ್ಮ ಮನೇಲಿ ಜಾಸ್ತಿ ಮಸಾಲ ತಿನ್ನಲ್ಲ, ಅದಕ್ಕೋಸ್ಕರ ನಾನು ಜಾಸ್ತಿ ಮಸಾಲ ಹಾಕ್ತಾ ಇಲ್ಲ ಇಲ್ಲಿ. ನಮ್ಮ ಮನೇಲಿ ಎಷ್ಟು ಬೇಕೋ ಅಷ್ಟು ಹಾಕಿದ್ದೀನಿ, ನೀವು ಇಷ್ಟಪಟ್ಟಾಗೆ ಇನ್ನೂ ಒಂದು ಬೇಕಾದ್ರೆ ಹೆಚ್ಚಿಗೆ ಹಾಕೋಬೋದು. ಕೊಬ್ಬರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಸ್ವಲ್ಪ ಮೀಡಿಯಮ್ ಸೈಜಲ್ಲಿಟ್ಟು ಉರಿನ. ಇಷ್ಟು ಫ್ರೈ ಆಗಿದೆ, ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಇದು ತಣ್ಣಗಾಗಿದೆ, 5 ನಿಮಿಷ ಬಿಟ್ಟಿದ್ದೆ, ತಣ್ಣಗಾಗಿದೆ. ಈಗ ಜಾರಿಗೆ ಹಾಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಇಟ್ಟಿದ್ದೆ, ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ತಗೋಬಾರ್ಗವ್, ಇದು ಸ್ವಲ್ಪ ಸಣ್ಣಗೆ ರುಬ್ಕೊಡು. ಈಗ ಸಣ್ಣಗೆ ರುಬ್ಕೊಂಡಿದ್ದೀನಿ. ಸ್ಟವ್ ಹಚ್ಚಿದ್ದೀನಿ. 2 ಸ್ಪೂನ್ ಎಣ್ಣೆ ಹಾಕ್ತೀನಿ. ಅರ್ಧ ಪಲಾವ್ ಎಲೆ ಹಾಕಿದ್ದೀನಿ. ಈಗ ಸಣ್ಣಗೆ ರುಬ್ಬಿರೋದನ್ನು ಹಾಕಿ ಮಿಕ್ಸ್ ಮಾಡ್ತೀನಿ. ಈಗ ರುಬ್ಬಿರೋದನ್ನು ಹಾಕ್ತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಖಾರ ಪುಡಿ, ನಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರ ಹಾಕ್ತಿದ್ದೀನಿ, ಸ್ವಲ್ಪ ಖಾರ ಜಾಸ್ತಿ ನಮ್ಮ ಮನೇಲಿ. ಈಗ ಸ್ವಲ್ಪ ನೀರು ಹಾಕ್ತಿದ್ದೀನಿ, ಸ್ವಲ್ಪನೇ ನೋಡಿ, ಇಷ್ಟು ತಳದಲ್ಲಿ ನಿಮಗೆ ಎಷ್ಟು ತಳು ಬೇಕೋ ಅಷ್ಟು ನೀರು ಹಾಕೋಬೋದು. ನಮಗೆ ಇಷ್ಟು ಸಾಕು ಅನಿಸುತ್ತೆ ನೋಡಿ, ಸಾಕು ಇಷ್ಟು. ಗರಂ ಮಸಾಲ ಸೇರಿಸ್ತಾ ಇದ್ದೀನಿ, ಇದಕ್ಕೆ ಸ್ವಲ್ಪನೇ ಹಾಕಬೇಕು, ಜಾಸ್ತಿ ಅಲ್ಲ. ಇದು ಸ್ವಲ್ಪ ಕುದಿಯೋಕೆ ಬಿಡಬೇಕು, ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಕುದೀಲಿ. ಇದು ಕುದಿ ಬಂದಿದೆ, ಹಸಿ ವಾಸನೆ ಎಲ್ಲ ಹೋಗಿದೆ. ಈಗ ಪನ್ನೀರ್ ಹಾಕ್ಕೊತೀನಿ. ಪನ್ನೀರ್ ಹಾಕ್ಕೊಳ್ಳೋಣ ಬನ್ನಿ. ಇದು ಒಂದು ಕುದಿಬೇಕು.
ಘಮ ಘಮ ಅಂತಿದೆ. ಈಗ ಇದು ಆಗಿದೆ, ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ನೋಡಿ ಮೇಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ. ಸರ್ವ್ ಮಾಡಿದ್ದೀನಿ, ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾಡು. ಸೂಪರ್. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡಿ.